ಓಂ ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಇದು 1223ನೇಯ ಮತ್ತು ಅನುಶಾಸನ ಪರ್ವದ 156ನೇಯ ಭಾಗ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 107ನೇ ಅಧ್ಯಾಯ ಇವತ್ತು ನಾವು ನೋಡಬೇಕಾಗುತ್ತೆ. 182ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ, 171ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 120ನೇ ಅಧ್ಯಾಯ. ಈ ಹಿಂದಿನ ಅಧ್ಯಾಯದಲ್ಲಿ ಕೀಟ ಒಂದು ವ್ಯಾಸರ ಅನುಗ್ರಹದಿಂದ ರಾಜನಾಗಿ ಮೆರೆದದ್ದು, ಮುಂದೆ ಸದ್ಗತಿಯನ್ನು ಪಡೆದದ್ದನ್ನು ನಾವು ಕೇಳಿದ್ದೀವಿ. ಕರ್ಮ, ಇದರ ರಹಸ್ಯ, ದಾನದ ಪ್ರಶಂಸೆ, ಇದನ್ನೆಲ್ಲ ವ್ಯಾಸ ಮತ್ತು ಮೈತ್ರೇಯರ ಸಂವಾದದಲ್ಲಿ ಇವತ್ತು ನಾವು ನೋಡುತ್ತಿದ್ದೇವೆ. ಯುಧಿಷ್ಠಿರ ಭೀಷ್ಮರನ್ನು ಕೇಳಿದ, ವಿದ್ಯಾ, ತಪಸ್ಸು ಮತ್ತು ದಾನ, ಈ ಮೂರರಲ್ಲಿ ಶ್ರೇಷ್ಠವಾದದ್ದು ಯಾವುದು? ಅದನ್ನ ನೀವೀಗ ವರ್ಣಿಸಿರಿ. ವಿದ್ಯಾ ಅಂದ್ರೆ ನಾವು ಪಡೆಯುವಂಥ ಜ್ಞಾನ ಅಂತ ಅರ್ಥ. ತಪಸ್ಸು ಅಂದ್ರೆ ಜ್ಞಾನವನ್ನು ಪಡ್ಕೊಂಡ ಮೇಲೆ ನಾವು ಮಾಡುವಂಥ ಒಂದು ಮನನ, ತಿಳ್ಕೊಂಡಂಥ ವಿಷಯ ನಮಗೆ ಮನವರಿಕೆ ಆಗಬೇಕು. ಅದಕ್ಕಾಗಿ ನಾವು ಮಾಡುವಂತಹ ಮನನವನ್ನ ತಪಸ್ಸು ಅಂತಾರೆ. ಅಥವಾ ಕೆಲವು ಮಂತ್ರಗಳನ್ನ, ವೇದೋಕ್ತವಾದಂತಹ, ಪುರಾಣೋಕ್ತವಾದಂತಹ ಕೆಲವು ಮಂತ್ರಗಳನ್ನ ಮತ್ತೆ ಮತ್ತೆ ಆವರ್ತನ ಮಾಡ್ತಾ ಭಗವಂತನ ಸ್ವರೂಪವನ್ನ ಧ್ಯಾನಿಸುವುದಕ್ಕೆ ತಪಸ್ಸು ಅಂತ ಹೇಳ್ತಾರೆ. ದಾನ ಅಂದ್ರೆ ಗೊತ್ತಿದ್ದೇ ಇದೆ ಎಲ್ರಿಗೂ ಕೂಡ. ಇವು ವಿದ್ಯಾ, ತಪಸ್ಸು ಮತ್ತು ದಾನ, ಈ ಮೂರರಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂತ ಆ ಯುಧಿಷ್ಠಿರನ ಪ್ರಶ್ನೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ವ್ಯಾಸರಿಗೂ ಮತ್ತು ಮೈತ್ರೇಯರಿಗೂ ನಡೆದಂಥ ಒಂದು ಪ್ರಾಚೀನ ಸಂವಾದ ಇದೆ, ಅದನ್ನ ನಿನಗೀಗ ಹೇಳ್ತೇನೆ, ಕೇಳ. ಕೃಷ್ಣದ್ವೈಪಾಯನೋ ರಾಜನ್ ಅಜ್ಞಾತ ಚರಿತಂ ಚರನ್. ಕೃಷ್ಣದ್ವೈಪಾಯನರು, ವ್ಯಾಸರು ಒಮ್ಮೆ ಗುಪ್ತ ರೂಪದಲ್ಲಿ ಭೂಮಂಡಲದಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ರು. ಗುಪ್ತ ರೂಪದಿಂದ ಸಂಚಾರ ಮಾಡುವುದು ಅಂದ್ರೆ ತಾವು ವ್ಯಾಸರು ಅಂತ ನೇರವಾಗಿ ಜಗತ್ತಿಗೆ ತೋರಿಸ್ಕೋತಿರ್ಲಿಲ್ಲ. ಗಂಗಾ ನದಿಯ ತೀರದಲ್ಲಿ, ಕಾಶಿ ನಗರದಲ್ಲಿ ವಾರಾಣಸ್ಯಾಂ ಉಪಾತಿಷ್ಠನ್ ಮೈತ್ರೇಯಂ ಸ್ವೈರಿಣಿ ಕುಲೆ, ಅಲ್ಲಿ ಮೈತ್ರೇಯರನ್ನ ಅವರು ಭೇಟಿಯಾದ. ಸ್ವೈರಿಣಿ ಕುಲ ಅಂತ ಅಲ್ಲೊಂದು ಶಬ್ದ ಇದೆ. ಸ್ವೈರಿಣಿ ಕುಲ ಅಂದ್ರೆ ಏನರ್ಥ? ಇದನ್ನ ಈ ಕೆಲವು ಬೇರೆ ವ್ಯಾಖ್ಯಾನಕಾರರು ಸ್ವೈರಿಣಿ ಅನ್ನೋ ಶಬ್ದಕ್ಕೆ ಮುನಿಗಳ ಒಂದು ಸಮೂಹ, ಮುನಿಗಳ ದೊಡ್ಡ ಒಂದು ಗುಂಪು, ಆ ಗುಂಪು ಯಾವ ಪ್ರದೇಶದಲ್ಲಿ ವಾಸ ಮಾಡಿತ್ತೋ ಅಲ್ಲಿದ್ದಂಥ ಮೈತ್ರೇಯರನ್ನ ಭೇಟಿ ಮಾಡಿದ್ರು. ಇಲ್ಲಿ ಭಾರತ ದರ್ಶನ ಪ್ರಕಾಶನದಲ್ಲಿ ಒಂದು ಮಾಹಿತಿಯನ್ನು ಹಾಕಿದ್ದಾರೆ. ವಿಷ್ಣು ಪುರಾಣಕ್ಕನುಸಾರವಾಗಿ ಈ ಮೈತ್ರೇಯ ಋಷಿ ಅಂದ್ರೆ ಯಾರು? ವ್ಯಾಸರನ್ನ ಭೇಟಿ ಮಾಡಿದಂಥ ಮೈತ್ರೇಯ ಋಷಿ ಅಂದ್ರೆ ಹಿಂದೆ ಏನು ಕೀಟವಾಗಿತ್ತಲ್ಲ, ಆ ಕೀಟವೇ ಮೈತ್ರೇಯ ಋಷಿ ಅಂತ ವಿಷ್ಣು ಪುರಾಣಕ್ಕನುಸಾರವಾಗಿ ವರ್ಣಿಸಿದ್ದಾರೆ. ಸ್ವೈರಿಣಿ ಕುಲ ಅಂದ್ರೆ ಏನು? ಸ್ವಂ ಈರಯತಿ ಧರ್ಮಾನ್ ಪ್ರೇರಯತಿ ಸ್ವೈರಿಣಿ ಮುನಿಶ್ರೇಣಿ. ಮುನಿಗಳ ಒಂದು ಗುಂಪು. ಶ್ರೇಣಿ ಅಂದ್ರೆ ಸ್ತ್ರೀಲಿಂಗ ಶಬ್ದ, ಅದು ಗುಂಪು.
ಮುನಿಗಳ ಗುಂಪು, ಮುನಿಗಳ ಈ ಸಮೂಹ ನಿತ್ಯವೂ ತನ್ನನ್ನು ತಾನು ಧರ್ಮದ ಕಡೆಗೆ ತಗೊಂಡು ಹೋಗ್ತಾ ಇರ್ತದೆ. ಧರ್ಮ ಏನು ಅಧರ್ಮ ಏನು ಅಂತ ಆಲೋಚನೆ ಮಾಡಿ ಯಾವತ್ತೂ ಕೂಡ ಧರ್ಮದ ಕಡೆಗೇನೆ ನಡೆಯುವಂತಹ ಒಂದು ಪ್ರಯತ್ನ ಮಾಡ್ತದೆ ಈ ಮುನಿಗಳ ಗುಂಪು. ಅದಕ್ಕಾಗಿ ಆ ಗುಂಪನ್ನ ಸ್ವೈರಿಣಿ ಅಂತ ಹೀಗೆ ಹೇಳ್ತಾರೆ. ಈರಯತಿ ಅಂದ್ರೆ ಪ್ರೇರಯತಿ ಅಂತ ಅರ್ಥ. ಇನ್ನೂ ಒಂದು ಅರ್ಥವನ್ನು ಮಾಡಬಹುದು. ಯಾರ ಶಾಸನಕ್ಕೂ ಒಳಪಡದೆ ಯಥೇಚ್ಛವಾಗಿ ಸಂಚಾರ ಮಾಡುವಂತಹ ಮುನಿಗಳ ಒಂದು ಕುಲ. ಸ್ವ ಈರಣ. ಸ್ವ ಅಂದ್ರೆ ತಮ್ಮಿಂದ ಮಾತ್ರ, ಈರಣ ಪ್ರೇರಣೆ. ಇನ್ನೊಬ್ಬರ ಪ್ರೇರಣೆಗೆ, ಇನ್ನೊಬ್ಬರ ಒಂದು ಒತ್ತಡಕ್ಕೆ ಮಣಿಯದೆ ತಮ್ಮಷ್ಟಕ್ಕೆ ತಾವು ಸಂಚರಿಸುವ, ತಮ್ಮಷ್ಟಕ್ಕೆ ತಾವು ಇರುವ ಮುನಿಗಳ ನಡುವೆ ಈ ಮೈತ್ರಿಯರು ಕೂಡ ಇದ್ರು ಅಂತ ಅದರ ಅರ್ಥ ಆಗ್ತದೆ. ಲಕ್ಷಾಲಂಕಾರದಲ್ಲಿ ಅದಕ್ಕೆ ಏನು ಅರ್ಥ ಬರ್ತಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡೋಣ. ಅದನ್ನ ಬರಿಬೇಕಾಗಿತ್ತು, ಅಲ್ಲಿ ಬರೆದಿಲ್ಲ. ಒಂದು ಕಡೆ ನೀವು ನೋಡುವ ಪುಸ್ತಕಗಳಲ್ಲಿ ಲಕ್ಷಾಲಂಕಾರದ ಆ ಅರ್ಥ ಒಂದು ವೇಳೆ ಇಲ್ಲದೆ ಹೋದ್ರೆ ಅದನ್ನ ಬರೆದುಕೊಳ್ಬೇಕಷ್ಟೆ. ಈ ಸ್ವೈರಿಣಿ ಅಂದ್ರೆ ಗಂಗಾ ನದಿ ಅಂತ. ಯಾಕೆಂದ್ರೆ ಸ್ವೇಚ್ಛೆಯಿಂದ ಪ್ರವಾಹ ರೂಪದಿಂದ ಈರಣವನ್ನು ಮಾಡುವವಳು. ಈರಣವನ್ನು ಮಾಡುವುದಂದ್ರೆ ಗಮನ ಮಾಡುವವಳು. ಮೇರು ಪರ್ವತದಿಂದ 4 ದಿಕ್ಕುಗಳಿಗೂ ಕೂಡ ಪ್ರವಾಹ ರೂಪದಿಂದ ಹರಿದವಳು ಗಂಗೆ. ಸ್ವ ಅಂದ್ರೆ ಸ್ವೇಚ್ಛೆಯಿಂದ, ಈರಣ ಅಂದ್ರೆ ಪ್ರವಾಹ ರೂಪದಿಂದ ಹರಿಯುವಿಕೆ. ಅದು ಆ ಗಂಗಾ ನದಿ. ತಸ್ಯಾಹ ಕುಲೆ ವಂಶೆ ಅಂತ ಒಂದು ಅರ್ಥವನ್ನು ಬರೆದಿದ್ದಾರೆ. ಯದ್ವಾ ಉಕ್ತ ವ್ಯುತ್ಪತ್ತ್ಯ ಸ್ವೇಚ್ಛೆಯ ಪ್ರವಹಂತೀನಾಂ ಪಂಚಸಲಿತಾಂ ಕುಲೆ ಕುಲಂ ಸಮೂಹ ಯಸ್ಮಿನ್ ತಸ್ಮಿನ್ ಸ್ಥಳೇ. ಆ ಋಷಿಗಳಿದ್ದಂಥ ಪ್ರದೇಶದಲ್ಲಿ 5 ನದಿಗಳಿದ್ದವು. 5 ನದಿಗಳು ಯಾವುದು ಅಂತ ಲಕ್ಷಾಲಂಕಾರ ಹೇಳಲಿಲ್ಲ. ಅಂತೂ ಗಂಗಾ, ಯಮುನಾ, ಸರಸ್ವತಿ ಮೊದಲಾದ ನದಿಗಳು ಅಲ್ಲಿ ಇದ್ದಿರಬೇಕು. ಅವು ಎಲ್ಲವೂ ಕೂಡ ಸ್ವೇಚ್ಛೆಯಿಂದ ಹರಿಯುವಂಥವೇ. ನಿಸರ್ಗದಲ್ಲಿ ಯಾರ ಅಂಕೆ ಇಲ್ಲದೆ ಹರಿಯುವಂಥ ನದಿಗಳು. ಆದ್ರಿಂದ ಆ 5 ನದಿಗಳ ಸಮೂಹದಲ್ಲಿ ಅಂತ ಹೀಗರ್ಥ. ಸ್ವೇನ ಸತ ತ್ರಿವಿಕ್ರಮ ರೂಪೇಣ ಆ ಸಮಂತ ತೀರ್ಣಂ ಪ್ರೇರಣಂ ಯಸ್ಯಾಸ ಸ್ವೈರಿಣಿ ಗಂಗಾ ತಸ್ಯಾಹ ಕುಲೆ ತೀರೆ. ಇನ್ನೊಂದು ಅರ್ಥವನ್ನು ಹೇಳಿದ್ದಾರೆ. ಇದು ಕೂಡ ಮೊದಲೊಂದು ಗಂಗಾ ನದಿ ಅಂತ ಏನರ್ಥ ಹೇಳಿದ್ದಾರೆ, ಆ ಅರ್ಥಕ್ಕೆ ಸಮಾನವಾದ ಅರ್ಥವೇ. ಸ್ವೈರಿಣಿ ಅಂದ್ರೆ ಗಂಗಾ ನದಿ, ಅವಳ ತೀರದಲ್ಲಿ ಅಂತ ಅದರ ಅರ್ಥ. ಸ್ವೈರಿಣಿ ಅಂತಂದ್ರೆ ಯಾಕೆ ಗಂಗಾ ನದಿಗೆ ಹೇಳ್ತಾರೆ? ಸ್ವ ಅಂದ್ರೆ ತಾನು ಅಂತ ಅರ್ಥ. ಭಗವಂತ ಅವನಿಂದ ಪ್ರೇರಣೆಯನ್ನ ಪಡೆದವಳು. ಆ ಭಗವಂತನ ಪಾದಕಮನದಿಂದ ಹುಟ್ಟಿದವಳಾದ್ರಿಂದ ಅವನಿಂದ ಪ್ರೇರಣೆಯನ್ನು ಪಡೆದವಳು ಅಂತ ಅರ್ಥ. ಅಂಥ ಗಂಗಾ ನದಿಗೆನೆ ಸ್ವೈರಿಣಿ ಅಂತ ಕರೀತಾರೆ. ಅವಳ ತೀರದಲ್ಲಿ ಅಂತ ಅದರ ಅರ್ಥ ಆಗ್ತದೆ. ಅಂತೂ ಅಲ್ಲಿ ಈ ಮೈತ್ರೇಯ ಋಷಿಗಳು ಇದ್ರು. ಅವರ ಬಳಿಗೆ ಬಂದರು ಈ ವ್ಯಾಸರು. ಮುನಿಶ್ರೇಷ್ಠರು ಬಂದವರು ವ್ಯಾಸರು ಅಂತನ್ನೋದು ಈ ಮೈತ್ರೇಯರಿಗೆ ಗೊತ್ತಾಯ್ತು. ಸಾಮಾನ್ಯರಿಗೆ ಯಾರಿಗೂ ಕೂಡ ಬಂದವರು ವ್ಯಾಸರು ಅಂತ ಗೊತ್ತಾಗ್ತಿತ್ತೋ ಇಲ್ವಾ, ಆದರೆ ಮೈತ್ರೇಯರಿಗೆ ಅದು ಗೊತ್ತಾಯ್ತು. ವ್ಯಾಸರು ಗುಪ್ತ ರೂಪದಲ್ಲಿದ್ದರೂ ಕೂಡ ಅವರಿಗೆ ಅದು ತಿಳಿಯಿತು. ಅವರನ್ನು ಸತ್ಕರಿಸಿ ಅವರಿಗೆ ಭೋಜನಾದಿಗಳನ್ನು ಮಾಡಿಸಿದರು ಮೈತ್ರೇಯರು. ಭೋಜನ ಮಾಡಿದ್ರು. ಮುಂದೆ ಪ್ರತಿಷ್ಠಮಾನ ಈ ವ್ಯಾಸರು ಹೊರಡುವಾಗ ಸಂಪ್ರೀತರಾಗಿ ನಕ್ರಂತ. ಆಗ ಮೈತ್ರೇಯರು, ವ್ಯಾಸರೇ, ನೀವು ನಗಲಿಕ್ಕೆ ಏನು ಕಾರಣ, ನಿಮಗೇನು ಸಂತೋಷ ಆಗಿದೆ ಅಂತ ಅನ್ನೋದನ್ನ ನೀವು ಹೇಳಬೇಕು. ಆತ್ಮನಶ್ಚ ತಪೋ ಭಾಗ್ಯಂ
ಮಹಾಭಾಗ್ಯಂ ತಥೈವ ವಚ ಅಥವಾ ತತ್ತವೇಹ ಚ ಪೃಥಗ್ ಆಚರತಸ್ತಾತ ಪೃಥಗ್ ಆತ್ಮ ಸುಖಾತ್ಮನೋಹ. ಶ್ಲೋಕಗಳೆಲ್ಲ ಒಂದೊಂದು ಕಡೆ ಒಂದೊಂದು ರೀತಿಯಾಗಿವೆ. ಅಲ್ಪಾಂತರ ಮಹಂ ಮನ್ಯೆ ವಿಶಿಷ್ಟಮಪಿ ಚಾನ್ವಯಾತ್. ನೀವು ಮಹಾಭಾಗ್ಯಶಾಲಿಗಳಾದವರು, ನಾನು ತಪಸ್ಸು ಮಾಡಿ ಸ್ವಲ್ಪ ಭಾಗ್ಯವನ್ನು ಪಡೆದವನು. ನನ್ನ ತಪಸ್ಸಿನ ಭಾಗ್ಯದ ಕುರಿತಾಗಿ ಮತ್ತು ನಿಮ್ಮ ಶಕ್ತಿಯ ಕುರಿತಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರ ಸ್ವರೂಪವನ್ನು ಕೂಡ ತಿಳಿದಂಥವ್ರು ನೀವು, ಜೀವನ್ಮುಕ್ತರಾಗಿದ್ದೀರಿ. ನೀವು ನಿಮಗೂ ನನಗೂ ಅಂತರ ಅಲ್ಪವಾಗಿದೆ, ಸ್ವಲ್ಪ ಇದೆ, ಬಹಳ ಇಲ್ಲ ಅಂತ ಅದರ ಅರ್ಥ ಕಾಣಿಸ್ತದೆ. ನಿಮಗೂ ನನಗೂ ಅಲ್ಪವಾದ ಅಂತರವಿದೆ ಎಂದು ನಾನು ಭಾವಿಸಿದ್ದೇನೆ. ಮತ್ತೆ ನೀವು ನಾನು ಹುಟ್ಟಿದ ವಂಶಕ್ಕಿಂತ ನೀವು ಹುಟ್ಟಿರುವಂತಹ ವಂಶ ಮತ್ತು ಶ್ರೇಷ್ಠವಾಗಿದೆ. ವಸಿಷ್ಠರ ವಂಶದಲ್ಲಿ ನೀವು ಹುಟ್ಟಿದವರು. ಇದು ಆ ಶ್ಲೋಕಕ್ಕೆ ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ಭಾರತ ದರ್ಶನ ಪ್ರಕಾಶನದಲ್ಲಿರುವಂತಹ ಒಂದು ಅನುವಾದ. ವೈಷ್ಣವ ಪಾಠದಲ್ಲಿ ಅದಕ್ಕೆ ಹೀಗೆ ಅರ್ಥ ಇದೆ. ನಾವಿಬ್ಬರು ಬೇರೆ ಬೇರೆ ತಪಸ್ಸನ್ನ ಆಚರಿಸಿದ್ದೀವಿ, ಆದರೂ ನಮ್ಮಿಬ್ಬರಿಗೂ ಇರುವಂತಹ ಅಂತರ ಬಹಳ ಅಲ್ಪವಾದದ್ದು. ನೀವು ಒಬ್ಬ ದೊಡ್ಡ ಋಷಿಯಾಗಿದ್ದೀರಿ, ನಾನು ಒಬ್ಬ ಋಷಿಯಾಗಿದ್ದೇನೆ. ವಿಶಿಷ್ಟಮಪಿಚ ಅನ್ವಯಾತ್. ಅನ್ವಯ ಅಂದ್ರೆ ಜ್ಞಾನ ಅಂತ ಅರ್ಥವನ್ನ ಲಕ್ಷಾಲಂಕಾರದಲ್ಲಿ ಹೇಳಿದ್ದಾರೆ. ಅನ್ವಯಾತ್ ಶಾಸ್ತ್ರ ಸಮನ್ವಯಾತ್ ತ್ವಾಂ ವಿಶಿಷ್ಟಂ ಚ ಮನ್ಯೆ. ಜ್ಞಾನದಿಂದ ನೀವು ಅಧಿಕರಾಗಿದ್ದೀರಿ ಅಂತ ನಾನು ತಿಳಿದಿದ್ದೇನೆ. ಇನ್ನು ವಾಕ್ಯ ಗಮನಿಸಿ. ನನ್ನಲ್ಲಿರುವ ಜ್ಞಾನಕ್ಕಿಂತ ನಿಮ್ಮಲ್ಲಿರುವಂತಹ ಜ್ಞಾನ ಎಂಬುದು ಅಧಿಕವಾಗಿದೆ, ಆದ್ರಿಂದ ನೀವು ಶ್ರೇಷ್ಠರಾಗಿದ್ದೀರಿ ಅಂತ ನಾನು ತಿಳಿದಿದ್ದೇನೆ. ಇದು ಆ ಅನುವಾದ ನೋಡಿದರೆ ಕಾಣಿಸ್ತದೆ. ಅನ್ವಯಾತ್ ಅನ್ನೋದಕ್ಕೆ ಶಾಸ್ತ್ರ ಸಮನ್ವಯಾತ್. ಅನೇಕ ಶಾಸ್ತ್ರಗಳ ಒಂದು ಅರ್ಥವನ್ನು ನಾನು ಮಾಡಿಕೊಂಡಿದ್ದೀನಿ. ಆ ಶಾಸ್ತ್ರಗಳನ್ನೆಲ್ಲ ಪರಾಮರ್ಶೆ ಮಾಡಿ ನೋಡಿದಾಗ ನೀವು ವಿಶಿಷ್ಟರು ಅಂತ ನನಗೆ ಕಾಣಿಸ್ತದೆ. ಇದು ಲಕ್ಷಾಲಂಕಾರದಲ್ಲಿ ಇರುವಂತಹ ಒಂದು ಅರ್ಥ. ಅನ್ವಯಾತ್ ಶಾಸ್ತ್ರ ಸಮನ್ವಯಾತ್ ತ್ವಾಂ ವಿಶಿಷ್ಟಂ ಚ ಮನ್ಯೆ. ಜ್ಞಾನೇನ ತು ತ್ವಮೇವ ವಿಶಿಷ್ಟಃ. ಋಷಿಕುಲತ್ವಾತ್ ಕುಲ ಉಭಯೋಃ ಸಮಾನಂ. ಕುಲದ ದೃಷ್ಟಿಯಿಂದ ನಾವಿಬ್ಬರೂ ಕೂಡ ಸಮಾನರೇ ಆಗಿದ್ದೀವಿ. ಇದು ಲಕ್ಷಾಲಂಕಾರದಲ್ಲಿ ಕಾಣಿಸ್ತದೆ. ಶಬ್ದಗಳನ್ನ ಹಿಂದು ಮುಂದೆ ಮಾಡಿ ಅನ್ವಯ ಅನುಸಾರ ಅರ್ಥ ಹೇಳುವಾಗ ಅದಕ್ಕೆ ಅರ್ಥ ಹೇಗೋ ಬರಬಹುದು. ನೀವು ವಂಶದ ದೃಷ್ಟಿಯಿಂದ ನನಗಿಂತ ಶ್ರೇಷ್ಠರಾಗಿದ್ದೀರಿ ಅನ್ನೋ ಅರ್ಥವು ವಿಶಿಷ್ಟಮಪಿ ಚಾನ್ವಯಾತ್ ಅಂತ ಬರ್ತದೆ, ಆ ಶಬ್ದದಿಂದ ಹೊರಡ್ತದೆ. ಅದಲ್ಲದೆ ಲಕ್ಷಾಲಂಕಾರದಲ್ಲಿ ಹೇಳುವಂತೆ ಋಷಿಕುಲದಲ್ಲಿ ಹುಟ್ಟಿದವರಾದ್ರಿಂದ ನಾವು ಸಮಾನರೇ ಆಗಿದ್ದೇವೆ, ಆದರೆ ಜ್ಞಾನದ ದೃಷ್ಟಿಯಿಂದ ನೀವು ಶ್ರೇಷ್ಠರಾಗಿದ್ದೀರಿ ಅಂತ ಹೀಗೆ ಆ ಮೈತ್ರಿಯರು ವ್ಯಾಸರಿಗೆ ಹೇಳಿದರು ಅಂತ ಅಲ್ಲಿ ಕಂಡು ಬರ್ತದೆ. ಅಂತೂ ಆ ಶಬ್ದಗಳಿಗೆ ಪ್ರಸಂಗಾನುಸಾರವಾಗಿ ಹೇಗೋ ಅರ್ಥ ಆಗಬಹುದು. ಯಾವ್ದು ಸರಿ ಯಾವ್ದು ತಪ್ಪು ತೀರ್ಮಾನ ಮಾಡಲಿಕ್ಕೆ ಅರ್ಥ ತೀರ್ಮಾನ ಮಾಡುವುದು ಹೇಗೆ? ನಾವು ಶಬ್ದವೇ ಯಾವ ಶಬ್ದ ಸರಿ ಯಾವ ಶಬ್ದ ಪ್ರಯೋಗ ತಪ್ಪು ಅಂತ ಅನ್ನೋದನ್ನ ನಮಗೆ ನಿರ್ಧರಿಸಿಕೊಳ್ಳಿಕ್ಕಾಗಿಲ್ಲ. ಆಗ ವ್ಯಾಸರು ಹೇಳಿದ್ರು, ಅತಿಚ್ಛೇದಾತಿವಾದಾಭ್ಯಾಂ ಸ್ಮಯೋಯಂ ಸಮುಪಾಗತಃ ಅಸತ್ಯಂ ವೇದವಚನಂ ಕಸ್ಮಾತ್ ವೇದೋನ್ಮೃತಂ ವದೇತ್. ಇಲ್ಲಿ ಅತಿಚ್ಛೇದ ಅಂತ ಒಂದ್ ಕಡೆ ಪಾಠ ಇದೆ, ಅತಿಚ್ಛಂದ ಅತಿವಾದಾಭ್ಯಾಂ ಸ್ಮಯೋಯಂ ಸಮುಪಾಗತಃ ಅಂತ ಇನ್ನೊಂದು ಕಡೆ ಪಾಠ ಇದೆ. ಅತಿ ಛಂದ ಅಂದ್ರೆ ಏನು? ಬಂದ ಅತಿಥಿಯನ್ನ ಗೌರವಿಸಿ ಅವನನ್ನು ಸತ್ಕರಿಸುವುದಕ್ಕೆ ಅತಿ ಛಂದ ಅಂತ ಕರೀತಾರೆ. ಅತಿವಾದ ಅಂತ ಇನ್ನೊಂದು ಶಬ್ದ ಇದೆಯಲ್ಲ, ಮಾತಿನ ಮೂಲಕವಾಗಿ ಅತಿಥಿಯನ್ನು ಕುರಿತು
ತುಂಬಾ ಶ್ರೇಷ್ಠವಾದ ಮೆಚ್ಚುಗೆಯ ಗೌರವದ ಮಾತನಾಡುವುದಕ್ಕೆ ಅತಿವಾದ ಅಂತ ಕರೀತಾರೆ. ಇದು ಅತಿಚ್ಛಂದ ಅತಿವಾದಗಳ ಮೂಲಕವಾಗಿ ನೀನು ಇವೆರಡನ್ನೂ ಮಾಡಿದ್ದಿ. ಮನಸ್ಸಿನಿಂದಲೂ ನನ್ನನ್ನು ಗೌರವಿಸಿದ್ದಿ, ಕೃತಿಯಿಂದಲೂ ಕೂಡ ನನಗೆ ಬೇಕಾದಂಥ ಎಲ್ಲ ಪೂಜಾವನ್ನು ಮಾಡಿದ್ದೆ. ಆದ್ರಿಂದ ನನಗೆ ಸಂಪ್ರೀತಿಯಿಂದ ಮುಖದಲ್ಲಿ ಮುಗುಳು ನಗೆ ತುಂಬಿ ಬಂದಿತ್ತು. ವೇದ ವಚನ ಹೇಗೆ ಅಸತ್ಯ ಆಗಲಿಕ್ಕೆ ಸಾಧ್ಯ? ವೇದ ಸುಳ್ಳನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ದಾನ, ಅತಿಥಿ ಸತ್ಕಾರ ಇತ್ಯಾದಿಗಳ ಮಹತ್ವವೆಲ್ಲವೂ ಕೂಡ ವೇದದಲ್ಲಿ ಪ್ರತಿಪಾದಿತ ಆಗಿದೆ. ಇದು ಭಾರತ ದರ್ಶನ ಪ್ರಕಾಶನದಲ್ಲಿ ಕಾಣಿಸುವಂತ ಅರ್ಥ. ಈ ವೈಷ್ಣವ ಪಾಠದಲ್ಲಿ ಅತಿ ಛೇದ ಅಂತ ಶಬ್ದ ಇದೆ. ಅತಿ ಛಂದ ಅನ್ನೋ ಶಬ್ದವೇ ಅಲ್ಲಿ ಕಾಣಿಸೋದಿಲ್ಲ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲೂ ಕೂಡ ಅತಿ ಛೇದ ಅನ್ನುವ ಶಬ್ದವೇ ಕೇಳಿ ಬರ್ತದೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲೂ ಕೂಡ ಅದು ಅತಿ ಛೇದವೇ. ಈ ಅತಿ ಛೇದ ಅನ್ನುವ ಪಾಠವೇ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲೂ ಇದೆ. ಅತಿ ಛೇದ, ಅತಿವಾದ ಇವುಗಳ ಮೂಲಕವಾಗಿ ನನಗೆ ನಗೆ ಬಂದಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅತಿ ಛೇದ ಅಂದ್ರೆ ಏನು? ಅದಕ್ಕೆ ನೀಲಕಂಠರು ಹೀಗೆ ಅರ್ಥ ಬರೆದಿದ್ದಾರೆ. ಅತಿ ಛೇದ ಅಂದ್ರೆ ಅತ್ಯಂತ ಅಂತರ, ತೀವ್ರವಾದಂಥ ಗಮನಾರ್ಹವಾದಂಥ ವ್ಯತ್ಯಾಸ ಅಂತ ಹೀಗೆ ಅರ್ಥ ಆಗುವುದು. ಅತಿವಾದ ಅಂತಂದ್ರೆ ಉತ್ಪ್ರೇಕ್ಷಿಸಿ ಮಾತನಾಡುವುದು, ಅಸಾಧ್ಯವಾದ್ದನ್ನ ಹೇಳುವುದು, ಅಸಂಭಾವ್ಯವಾದ್ದನ್ನು ಹೇಳುವುದು. ಮಶಕೇನ ಸಮುದ್ರ ಶೋಷಣಮಿವ ಅತಿವಾದ ತಸ್ಯೈವ ಅರ್ಥಸ್ಯ ಕಥನಂ. ಈ ಅತಿಚ್ಛೇದ ಅಂತಿದೆಯಲ್ಲ, ಅತ್ಯಂತ ವ್ಯತ್ಯಾಸ, ತೀವ್ರವಾದಂತಹ ವ್ಯತ್ಯಾಸ ಅಂತ ಅರ್ಥ. ಆ ತೀವ್ರವಾದ ವ್ಯತ್ಯಾಸ ಅಂದ್ರೆ ಒಂದು ನೊಣಕ್ಕೆ ಶಕ್ತಿ ಇರುವುದೆಷ್ಟು? ಒಂದು ಯಾವುದೋ ಭಕ್ಷ್ಯ ಭೋಜ್ಯ ಇದರ ಒಂದು ರಸ, ಅದರ ಹನಿ ಕೆಳಗೆ ಬಿದ್ದಿದ್ರೆ ಅದನ್ನು ಅದು ನೆಕ್ಕಿ ಒಣಗಿಸಬಲ್ಲದು. ಇಡೀ ಸಮುದ್ರವನ್ನೇನಾದರೂ ಅದಕ್ಕೆ ಒಣಗಿಸ್ಲಿಕ್ಕೆ ಸಾಧ್ಯ ಇದೆಯೇನೋ? ಸಮುದ್ರದ ಅಗಾಧತೆ ಅಂತದ್ದು, ಮಶಕದ ಒಂದು ನೊಣದ ದೌರ್ಬಲ್ಯ ಅಂತದ್ದು, ಇಲ್ಲೊಂದು ತೀವ್ರವಾದಂತಹ ಅಂತರವಿದೆ. ಇದು ಅತಿಚ್ಛೇದ. ಮತ್ತು ಅತಿವಾದ ಅಂದ್ರೆ ಆ ಅಂತರವನ್ನೇ ಹೇಳುವುದು, ಮೌಖಿಕವಾಗಿ ಹೇಳುವುದು ಅಂತ ಅರ್ಥ. ನೀಲಕಂಠರ ವ್ಯಾಖ್ಯಾನದಲ್ಲಿ ಬರೆದಿದೆ. ಇವೆಲ್ಲವನ್ನು ಗಮನಿಸಿ ನನಗೆ ನಗು ಬಂದಿದೆ ಅಂತ ವ್ಯಾಸರು ಹೇಳ್ತಾ ಇದ್ದಾರೆ. ಲಕ್ಷಾಲಂಕಾರದಲ್ಲಿ ಅತಿಚ್ಛೇದ ಅತಿವಾದಾಭ್ಯಾಮ್ ಅಂದ್ರೆ ವೇದದಲ್ಲಿ ಅಲ್ಲಲ್ಲಿ ಅತಿಶಯಿತ ಕರ್ಮಗಳ ಒಂದು ವಾದ ಅಂದ್ರೆ ವರ್ಣನೆ. ತತ್ರ ತತ್ರ ಅತಿಶಯಿತ ಕರ್ಮಣಃ ಯಹ ವಾದ ಸಹ ಅತಿವಾದ, ಅದನ್ನೇ ಅತಿವಾದ ಅಂತ ಹೇಳ್ತಾರೆ. ತತ್ ಫಲತಯ ಕಥ್ಯಮಾನಃ ಅತಿಶಯಿತ ಪಾಪಚ್ಛೇದ ಯಹ ಸಹ ಅತಿಚ್ಛೇದ. ವೇದದಲ್ಲಿ ಪ್ರತಿಪಾದಿತವಾದಂತಹ ಅತಿಶಯಿತ ಕರ್ಮ, ಅತ್ಯಂತ ಕಷ್ಟಕರವಾದಂತಹ ತೀವ್ರವಾದಂತಹ ಮನಸ್ಸಿನ ಏಕಾಗ್ರತೆ, ಆತ್ಮಬಲ ಇತ್ಯಾದಿಗಳ ಅವಶ್ಯಕತೆ ಇರುವಂತಹ ಮಹಾಕರ್ಮಕ್ಕೆ ಅತಿವಾದ ಅಂತ ಕರೀತಾರೆ. ಅಂಥ ಮಹಾಕರ್ಮವನ್ನು ಮಾಡಿದಾಗ ಏನೊಂದು ಪಾಪಗಳನ್ನು ಮನುಷ್ಯ ಕಳ್ಕೋತಾನೆ, ಸಾಧಕ ಕಳ್ಕೋತಾನೆ, ಆ ಕಳೆದುಕೊಳ್ಳುವುದಕ್ಕೆ ಅತಿ ಛೇದ ಅಂತ ಕರೀತಾರೆ. ಛೇದ ಅಂದ್ರೆ ಪಾಪ ಪರಿಹಾರ ಅಂತ ಅರ್ಥ, ಪಾಪ ಛೇದ ಅಂತ ಅರ್ಥ. ತಾಭ್ಯಾಮ್ ತಥೈವ ಜ್ಞಾಯಮಾನಾಭ್ಯಾಮ್ ನಿಮಿತ್ತಾಭ್ಯಾಮ್ ಅಯಂ ವಿಸ್ಮಯ ಸಮಾಗತಃ. ವೇದದಲ್ಲಿ ಅನೇಕ ದೊಡ್ಡ ದೊಡ್ಡ ವ್ರತಗಳನ್ನ, ಅನುಷ್ಠಾನಗಳನ್ನ, ಇದನ್ನೆಲ್ಲವನ್ನು ಹೇಳಿದ್ದಾರೆ. ಅದು ಅತಿವಾದ. ಮತ್ತೆ ಅತಿಚ್ಛೇದ ಅಂತಂದ್ರೆ ಅಂತ ಮಹಾಕರ್ಮಗಳನ್ನು ಮಾಡಿದಾಗ ಬರುವಂತ ಒಂದು ಫಲ. ವೇದದಲ್ಲಿ ದಾನ ಮೊದಲಾದ ಅನೇಕ ಕರ್ಮಗಳ ಬಗ್ಗೆ ಹೇಳಿದ್ದಾರೆ. ಅದನ್ನು ನಾವಿಲ್ಲಿ ನೋಡೋದು. ಕಸ್ಮಾತ್ ವೇದ ಅನೃತಂ ವದೇತ್. ವೇದದ ಮಾತು ಅಸತ್ಯ ಆಗುವುದು ಹೇಗೆ? ವೇದ ಸುಳ್ಳು ಹೇಳಲಿಕ್ಕೆ ಹೇಗೆ ಸಾಧ್ಯ? ವೇದದಲ್ಲಿ ಅನೇಕ ಮಹಾವ್ರತಗಳನ್ನು ಹೇಳಿದ್ದಾರೆ. ಆ ಮಹಾವ್ರತಗಳಿಗೆ ಫಲವಾಗಿ ಪಾಪ ಪರಿಹಾರವನ್ನು ಕೂಡ ಹೇಳಿದ್ದಾರೆ. ಇದು ಲಕ್ಷಾಲಂಕಾರದಲ್ಲಿ ನಮಗೆ ಕಾಣಿಸುವಂತಹ ಒಂದರ್ಥ. ಎಲ್ಲರೂ
ವ್ಯಾಖ್ಯಾನಕಾರರೆಲ್ಲರೂ ಕೂಡ ತಮ್ಮ ತಮ್ಮ ಪಾಠಗಳು ತಾವ್ಯಾವ ಪಾಠಗಳನ್ನು ಹಿಡಿದಿದ್ದಾರೆ ಅದಕ್ಕನುಸಾರವಾಗಿ ಅರ್ಥ ಬರೆದಿದ್ದಾರೆ. ಅಂತೂ ಎಲ್ಲ ಕಡೆ ಇರೋದನ್ನು ಹೇಳಿದ್ದೇನೆ. ಯಾವುದು ಅಲ್ಲಿ ನಿಶ್ಚಿತವಾದ ಪಾಠ ಯಾವುದು ಅಂತ ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ನನಗೇನು ಸಾಧ್ಯ ಆಗೋದಿಲ್ಲ. ಇದ್ದದನ್ನಂತೂ ಹೇಳಿದ್ದೇನೆ ಅಷ್ಟೇ. ತ್ರೀಣ್ಯೇವತು ಪದಾನ್ಯಾಹು, ವೇದಗಳು ಮನುಷ್ಯನಿಗೆ 3 ವಾಕ್ಯಗಳಲ್ಲಿ ಹೇಳ್ತದಂತೆ ಅವನು ಮಾಡಬೇಕಾದಂತಹ ವೃತ್ತವನ್ನು. ನದೃಶ್ಯೇಚ್ಚೈವ ದದ್ಯಾಚ್ಚ ಸತ್ಯಂ ಚೈವ ಪರಂ ವದೇತ್. ನದೃಶ್ಯೇತ್, ಯಾರಿಗೂ ಯಾವತ್ತೂ ಯಾವ ದ್ರೋಹವನ್ನು ಮಾಡಬಾರ್ದು, ಇದು ಮೊದಲನೇತ್ತು. ದದ್ಯಾತ್, ದಾನ ಮಾಡಬೇಕು, ಯಾವತ್ತೂ ಸತ್ಯವನ್ನೇ ಹೇಳಬೇಕು ಅಂತ ಅನ್ನೋದು ಮೂರನೇತ್ತು. ಇತಿ ವೇದೋಕ್ತಂ ಋಷಿಭಿ, ಇದು ವೇದಗಳು ಋಷಿಗಳ ಮಾತಿನಲ್ಲಿ ನಮಗೆ ಕೊಡುವಂತಹ ಆಜ್ಞೆಗಳಾಗಿವೆ. ನಾವು ಎಲ್ಲರೂ ಇದನ್ನು ಕೇಳಿದ್ದೀವಿ, ನಮ್ಮ ಕರ್ತವ್ಯವಾಗಿದೆ ಇದನ್ನು ಅನುಸರಿಸುವುದು. ವೇದೋಪಿ ತಾದೃಶೋ ದಾಯೋ ಭವತ್ಯುತ ಮಹಾಫಲ ತೃಷಿತಾಯ ಚ ಯದ್ದತ್ತಂ ಹೃದಯೇನ ಅನಸೂಯತ. ನಮ್ಮ ಮನೆಗೆ ನೀರಡಿಕೆಯಾಗಿ ಬಂದಿರುವಂತಹ ಒಬ್ಬ ವ್ಯಕ್ತಿ ಏನಿರ್ತಾನೆ, ಅವನಿಗೆ ಅನ್ನ ನೀರು ಇತ್ಯಾದಿಗಳನ್ನು ಕೊಟ್ರೆ ಅವನಿಗೇನು ತೃಪ್ತಿ ಆಗ್ತದೆ. ಅಂಥದ್ದೆಲ್ಲವೂ ಕೂಡ ವೇದೋಕ್ತವೇ ಆಗಿದೆ. ನೀನು ಕೂಡ ನಿನ್ನ ಮನೆಗೆ ಬಂದಂತಹ ನನಗೆ ಅನ್ನ ಆಹಾರವನ್ನು ಕೊಟ್ಟಿದ್ದಿ, ನೀರನ್ನು ಕೂಡ ಕೊಟ್ಟಿದ್ದಿ. ಆದ್ದರಿಂದ ನೀನು ಮಾಡಿದಂತಹ ಈ ಒಂದು ಮಹಾದಾನದಿಂದ, ತಪಸ್ಸಿನಿಂದ ನನಗೆ ಸಂತೋಷ ಆಗಿದೆ, ಅದಕ್ಕಾಗಿ ನನಗೆ ನಗು ಬಂದಿದೆ ಅಂದ್ರೆ ಅವರು ವ್ಯಾಸ. ಪುಣ್ಯಸ್ಯೈವ ಅಭಿಗಂಧಸ್ತೆ ಮನ್ಯೇ ಕರ್ಮ ವಿಧಾನಜಂ ಅಧಿಕಂ ಮಾರ್ಜನಾತ್ತಾಥ ತಥಾಚೈವ ಅನುಲೇಪನಾತ್. ಕರ್ಮ ವಿಧಾನತಃ ಅಂತ ಒಂದು ಕೆಲವು ಕಡೆ ಇದೆ, ಕರ್ಮ ವಿಧಾನ ಜಮ್ ಅಂತ ಕೆಲವು ಕಡೆ ಇದೆ ಪಾಠ. ನೀನು ಇಂತಹ ಮಹಾಕರ್ಮಗಳನ್ನು ಮಾಡ್ತಾ ಇದೆಯಲ್ಲ, ಅತಿಥಿ ಸತ್ಕಾರ ಮೊದಲಾದ ಕರ್ಮಗಳನ್ನ, ಆದ್ರಿಂದ ನೀನು ಮಾಡಿದ ಸತ್ಕರ್ಮಗಳ ಫಲವಾಗಿ ನಿನ್ನ ಶರೀರದಿಂದ ಒಂದು ಸುಗಂಧ ಹೊರಸೂಸ್ತಾ ಇದೆ. ಅದೆಲ್ಲವೂ ನಿನ್ನ ಪುಣ್ಯ ಕರ್ಮದಿಂದ ಆಗಿದೆ. ದಾನದಿಂದ ಮನುಷ್ಯ ತೀರ್ಥ ಸ್ನಾನ, ವೇದಾಧ್ಯಯನ ಮೊದಲಾದ ಎಲ್ಲಾ ಕಾರ್ಯಗಳಿಗಿಂತಲೂ ಹೆಚ್ಚಿನ ಫಲವನ್ನು ಪಡ್ಕೋತಾನೆ. ದಾನವೇ ಮಹಾ ಕಲ್ಯಾಣಕರವಾದದ್ದು. ದಾನ ಕಲ್ಯಾಣಕರವಾಗಿರುವುದರಿಂದಲೇ ವೇದಶಾಸ್ತ್ರಗಳಲ್ಲಿ ಅದರ ವರ್ಣನ ಅಷ್ಟು ಬಂದಿದೆ. ದಾನವೇ ಎಲ್ಲ ವೇದೋಕ್ತ ಕರ್ಮಗಳಲ್ಲಿಯೂ ಶ್ರೇಷ್ಠ. ದಾನಿಗಳು ಯಾವ್ಯಾವ ಪುಣ್ಯ ಲೋಕಗಳನ್ನು ಪಡ್ಕೋತಾರೋ ಅದೇ ಪುಣ್ಯ ಮಾರ್ಗವನ್ನೇ ವಿದ್ವಾಂಸರು ಕೂಡ ಅನುಸರಿಸ್ತಾರೆ. ಬೇರೆ ವಿಷಯಗಳನ್ನು ತಿಳ್ಕೊಂಡಂಥವರು, ತತ್ವಜ್ಞಾನಿಗಳು ಮೊದಲಾದವರು ಕೂಡ ಜ್ಞಾನಿಗಳು ಹೋದ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಅದರ ತಾತ್ಪರ್ಯ. ನೀನು ಈ ದಾನ ಕರ್ಮವನ್ನು ಮಾಡಿ ಮಹಾಸುಖವನ್ನು ಪಡ್ಕೊಳ್ತಿ. ತನ್ನಃ ಪ್ರತ್ಯಕ್ಷಮೇವ ಇದಂ ಉಪಲಭ್ಯಂ ಅಸಂಶಯಂ. ದಾನಿ ತಾನು ಮಾಡಿದ ಕರ್ಮದ ಫಲವಾಗಿ ಏನೇನನ್ನು ಪಡ್ಕೊಳ್ತಾನೆ ಅಂತ ಅನ್ನೋದು ಪ್ರತ್ಯಕ್ಷ ಸಿದ್ಧವೇ ಆಗಿದೆ. ಸುಖಾದೇವ ಪರಂ ದುಃಖಂ ದುಃಖಾದ ಪರಂ ಸುಖಂ. ಕೆಲವು ಬಾರಿ ಈ ಯಾರು ವಿಷಯ ಸುಖದಲ್ಲಿ ಮಗ್ನರಾದವರು ಇರ್ತಾರಲ್ಲ, ಅವರಿಗೆ ಆರಂಭದಲ್ಲಿ ಸುಖ ಸಿಗಬಹುದು, ಆದರೆ ಮುಂದೆ ಮಹಾ ದುಃಖ ಅವರಿಗೆ. ಆದರೆ ಯಾರು ವ್ರತ ಅನುಷ್ಠಾನ ಮೊದಲಾದವುಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಆರಂಭದಲ್ಲಿ ಕಷ್ಟ ಅಂತ ಅನಿಸಬಹುದು, ಆದರೆ ಮುಂದೆ ಅವರಿಗೆ ಅದರಿಂದ ಮಹಾ ಸುಖ ಪ್ರಾಪ್ತ ಆಗ್ತದೆ. ಈ ಮನುಷ್ಯ ಮಾಡಬೇಕಾದಂಥ ಕೆಲಸಗಳು 3 ಥರದ್ದು: ಪುಣ್ಯಕರ್ಮ, ಮತ್ತೆ ಪಾಪಕರ್ಮ, ಮತ್ತೆ ಪುಣ್ಯ ಪಾಪ ಎರಡೂ ಅಲ್ಲದೆ ಇರುವಂತಹ ಒಂದು ಕರ್ಮ. ಇಂಥ ಕರ್ಮಗಳನ್ನ ಮನುಷ್ಯ ಮಾಡ್ತಾ ಇರ್ತಾನೆ. ಬ್ರಹ್ಮನಿಷ್ಠನಾದಂತಹ ವ್ಯಕ್ತಿ ನವೃತ್ತಂ ಮನ್ಯತೆ ತಸ್ಯ ಮನ್ಯತೆ ನಚ ಪಾತಕಂ ಅಂತ ಮುಂದಿನ ಶ್ಲೋಕ.
ಬ್ರಹ್ಮಜ್ಞಾನಿಯಾದ ವ್ಯಕ್ತಿ ತಾನು ಏನೇನೋ ಕರ್ಮಗಳನ್ನು ಮಾಡ್ತಾನೆ, ಆದರೆ ತಾನು ಮಾಡಿದ್ದೇನೆ ಎನ್ನುವ ಭ್ರಮೆ ಅವನಿಗಿರೋದಿಲ್ಲ, ಅಹಂಕಾರ ಇರೋದಿಲ್ಲ. ಆದ್ರಿಂದ ಅವನಿಗೆ ಪುಣ್ಯವೂ ಬರೋದಿಲ್ಲ, ಪಾಪವೂ ಬರೋದಿಲ್ಲ. ಈ ಶ್ಲೋಕಕ್ಕೆ ಬ್ರಹ್ಮಜ್ಞಾನಿಯಾದವನು ಇನ್ನೊಬ್ಬನ ನಡತೆಯನ್ನ, ಇನ್ನೊಬ್ಬನ ಪಾಪವನ್ನ, ಮತ್ತೆ ತನ್ನ ಧರ್ಮದಿಂದ ಅಂದ್ರೆ ತನ್ನ ಕ್ರಿಯೆಯಿಂದ ಉಂಟಾದಂತಹ ಪುಣ್ಯ ಪಾಪವನ್ನಾಗಲಿ ಅವನು ಗಮನಿಸುವುದಿಲ್ಲ ಅಂತ ಅರ್ಥ ಬರೆದಿದ್ದಾರೆ ಒಂದು ಕಡೆ ವೈಷ್ಣವ ಪಾಠದಲ್ಲಿ. ಆ ಪಾಠಕ್ಕಿಂತ ತಾನು ಯಾವುದೇ ಕರ್ಮವನ್ನು ಮಾಡಿದ್ರೂ ಬ್ರಹ್ಮಜ್ಞಾನಿಯಾದವನು ತಾನು ಯಾವುದೇ ಕರ್ಮವನ್ನು ಮಾಡಿದ್ದೇನೆ ಅಂತ ಪುಣ್ಯದ ಬಗ್ಗೆ ಆಗಲಿ ಪಾಪದ ಬಗ್ಗೆ ಆಗಲಿ ಅಹಂಕಾರವನ್ನು ಪಡೆದಿರುವುದಿಲ್ಲ ಅನ್ನೋ ಅರ್ಥ ಹೆಚ್ಚು ಶ್ರೇಷ್ಠವಾದ ಅರ್ಥವಾಗಿ ಕಾಣಿಸ್ತದೆ. ಇದು ಪಾಪವನ್ನು ಮಾಡದೇ ಇರುವ, ಪುಣ್ಯವನ್ನು ಮಾಡದೇ ಇರುವಂತಹ ಬ್ರಹ್ಮಜ್ಞಾನಿಗಳ ವಿಧಾನ ಒಂದು. ಯಜ್ಞ, ದಾನ, ತಪಸ್ಸು ಇತ್ಯಾದಿಗಳನ್ನು ಮಾಡಿ ಯಾರು ಪುಣ್ಯವನ್ನು ಪಡ್ಕೋತಾರೋ ಅವರು ಪುಣ್ಯಕರ್ಮಿಗಳು. ಇವರಿಗೆ ತಾನು ಮಾಡಿದ್ದೇನೆ ಅನ್ನುವಂಥ ಒಂದು ಅಭಿಮಾನ ಇರ್ತದೆ ಅಂತ ಅಲ್ಲಿ ಒಂದು ಸೇರಿಸ್ಕೊಳ್ಬೇಕು ಅಂತ ಅನಿಸ್ತು ನನಗೆ. ಈ ಶ್ಲೋಕ ದ್ರವ್ಯಾಣ್ಯಾದತೆ ಯಜ್ಞದಾನ ತಪಶೀಲಾಹ ಅನ್ನುವಂಥ ಒಂದು ಶ್ಲೋಕ. ಅದು ಕೆಲವು ಕಡೆ ಕಾಣಿಸೋದಿಲ್ಲ, ಆದರೂ ಅಲ್ಲಿದ್ದದನ್ನು ಹೇಳಿದ್ದೇನೆ. ಪುಣ್ಯವನ್ನು ಪಾಪವನ್ನು ಯಾವುದನ್ನೂ ಮಾಡದೇ ಇರುವಂಥವನು ಬ್ರಹ್ಮಜ್ಞಾನಿ, ಅವನ ಪ್ರವೃತ್ತಿ ಒಂದು ರೀತಿಯಾದ್ದು. ಸ್ವಲ್ಪ ಅಹಂಕಾರ, ತಾನು ಮಾಡಿದ್ದೇನೆ ಎನ್ನುವಂಥ ಅಭಿಮಾನ ಇತ್ಯಾದಿಗಳಿಂದ ಮಿಶ್ರರಾಗಿ ಯಜ್ಞ, ದಾನ, ತಪಸ್ಸು ಮೊದಲಾದವುಗಳನ್ನು ಮಾಡುವಂಥವರು ಪುಣ್ಯಕರ್ಮಿಗಳು. ಯಾರು ಕೇವಲ ಎಲ್ಲ ಪ್ರಾಣಿಗಳಿಗೆ ದ್ರೋಹವನ್ನು ಮಾತ್ರ ಮಾಡ್ತಾರೋ ಅವರು ಪಾಪಿ ಕರ್ಮಿಗಳು. ಇನ್ನೊಬ್ಬರ ದ್ರವ್ಯವನ್ನು ಅಪಹರಿಸುವಂಥವರು ನರಕಕ್ಕೆ ಹೋಗ್ತಾರೆ, ಅವಸಾನಾನಂತರ ಮಹಾ ದುಃಖ ಅನುಭವಿಸ್ತಾರೆ. ರಮಸ್ವ ಏಧಸ್ವ ಮೋಧಸ್ವ ದೇಹಿ ಚೈವ ಯಜಸ್ವಚ ನತ್ವಾಂ ಅಭಿಭವಿಷ್ಯಂತಿ ವೈದ್ಯ ನಚ ತಪಸ್ವಿನಃ. ವ್ಯಾಸರು ಮೈತ್ರೇಯರಿಗೆ ಆಶೀರ್ವಾದ ಮಾಡಿದರು. ರಮಸ್ವ, ಸಂತೋಷದಿಂದ ಇರು. ಏಧಸ್ವ, ನಿತ್ಯ ಅಭಿವೃದ್ಧಿಯನ್ನು ಹೊಂದು. ದೇಹಿ, ದಾನ ಮಾಡು. ಯಜಸ್ವ, ಯಜ್ಞ ಮಾಡು. ನಿನ್ನನ್ನ ಬೇರೆ ಯಾರೇ ವೈದ್ಯಾಹ ಅಂದ್ರೆ ಪಂಡಿತರು ಮತ್ತಾರೇ ತಪಸ್ವಿಗಳು ಕೂಡ ನಿನ್ನನ್ನು ಮೀರಿಸೋದು ಸಾಧ್ಯ ಇಲ್ಲ. ನೀನು ಎಲ್ಲರಿಗಿಂತಲೂ ಶ್ರೇಷ್ಠನಾಗಿ ಈ ಜಗತ್ತಿನಲ್ಲಿ ಕಂಗೊಳಿಸ್ತೀವಿ. ಅಲ್ಲಿಗೆ ಆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಆ ಪ್ರಸ್ತುತ ಅಧ್ಯಾಯದ 26ನೇ ಶ್ಲೋಕ ಸಮಾಪ್ತವಾಗಿದೆ. ವ್ಯಾಸರು ಮತ್ತು ಮೈತ್ರಿಯರ ಸಂವಾದ ಇನ್ನೂ ನಡೆದಿರುವುದರಿಂದ ಆ ಅಧ್ಯಾಯ ಅಲ್ಲಿ ಸಮಾಪ್ತವಾಗಿಲ್ಲ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 182ನೇ ಅಧ್ಯಾಯ ಸಮಾಪ್ತವಾಗಿದೆ. 171ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ ಸಮಾಪ್ತವಾಗಿದೆ. ಮತ್ತೆ 120ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.